ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ ಗೀತಾ. ಫ್ರೆಂಡ್ಸ್, ಈ ವೀಕಲ್ಲಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಅವ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ. ಸೊ ಆ ರೀಸನ್ಗೆ ನಾನು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಯಾವ ಥರ ಮೇಕಪ್ನ ಮಾಡ್ಕೋಬೋದು, ಫೆಸ್ಟಿವಲ್ಗೆ ಸೂಟ್ ಆಗುವಂತಹ ಮೇಕಪ್ನ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿಸ್ತಿದ್ದೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಈಗ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಸ್ಕಿನ್ನ ಪ್ರೆಪ್ ಮಾಡ್ಕೋಬೇಕಾಗತ್ತೆ. ಫೇಸ್ನ ವಾಶ್ ಮಾಡ್ಕೋಬೇಕು, ಆಮೇಲೆ ಟೋನರ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ 2 ಸ್ಟೆಪ್ ಆದಮೇಲೆ ನಾವು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೇಕಪ್ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ನಾವು ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕಾಗತ್ತೆ. ನಾನು ಯೂಸ್ ಮಾಡ್ತಿರೋಂತಹ ಮಾಯಿಶ್ಚರೈಸರ್ ಬಂದು ಸೆಟಾಫಿಲ್ ರವರ ಮಾಯಿಶ್ಚರ್ ಕ್ರೀಮ್. ಇದು ಡ್ರೈ ಟು ನಾರ್ಮಲ್ ಮತ್ತು ಸೆನ್ಸಿಟಿವ್ ಸ್ಕಿನ್ಗೆ ಸೂಟ್ ಆಗುತ್ತೆ. ಫ್ರೆಂಡ್ಸ್, ನಾವು ಮಾಯಿಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ನಾವು ಮಾಡುವಂತಹ ಮೇಕಪ್ ಏನಿರುತ್ತೆ ಅದರಲ್ಲಿ ಯೂಸ್ ಮಾಡುವಂತಹ ಫೌಂಡೇಶನ್ ಮತ್ತು ಕನ್ಸೀಲರ್ ನೀಟಾಗಿ ಬ್ಲೆಂಡ್ ಆಗುತ್ತೆ. ಈಗ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳೋಣ. ಇದೇ ಟೈಮಲ್ಲಿ ನಾವು ಲಿಪ್ ಬಾಮ್ನ ಕಂಪಲ್ಸರಿ ಯೂಸ್ ಮಾಡಬೇಕಾಗತ್ತೆ. ನಾನು ಯೂಸ್ ಮಾಡ್ತಿರೋಂತಹ ಲಿಪ್ ಬಾಮ್ ಬಂದು ನಿವ್ಯಾ ಅವರ ಫ್ರೂಟಿ ಲಿಪ್ ಬಾಂಬ್. ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ ಬಂದು ಪ್ರೈಮರ್ನ ಯೂಸ್ ಮಾಡ್ಕೋಬೇಕು. ನಾನು ಯೂಸ್ ಮಾಡ್ತಿರೋಂತಹ ಪ್ರೈಮರ್ ಬಂದು ಕಲರ್ ಬಾರ್ ಅವರ ಪ್ರೈಮರು. ಇದು ಜೆಲ್ ಟೈಪ್ ಇರುವಂತಹ ಪ್ರೈಮರ್. ಇದು ಡ್ರೈ ಸ್ಕಿನ್ಗೆ ಸೂಟ್ ಆಗುತ್ತೆ. ನನ್ನ ಸ್ಕಿನ್ ಬಂದು ಡ್ರೈ ಇರೋದ್ರಿಂದ ನಾನು ಈ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ಇದು ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಓಪನ್ ಪೋರ್ಸ್ ಏನಿರುತ್ತಲ್ಲ ಅದು ಸ್ವಲ್ಪ ಬ್ಲರ್ ಆಗಿ ಕಾಣುತ್ತೆ ಮತ್ತು ಮೇಕಪ್ಪು ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಫ್ರೆಂಡ್ಸ್, ಥರ್ಡ್ ಸ್ಟೆಪ್ ಬಂದು ಫೌಂಡೇಶನ್. ನೀವು ಯಾವ ಬ್ರ್ಯಾಂಡ್ ಫೌಂಡೇಶನ್ ಆದರೂ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಅವರ 925 ಫೌಂಡೇಶನ್. ನನ್ನ ಶೇಡ್ ಬಂದು C380 ಕೂಲ್ ವಾಲ್ನೆಟ್ ಅಂತ. ನಿಮ್ಮ ಸ್ಕಿನ್ ಟೋನ್ಗೆ ಸೆಟ್ ಆಗುವಂತಹ ಫೌಂಡೇಶನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಫೌಂಡೇಶನ್ ಅಪ್ಲೈ ಮಾಡೋಣ. ಇಲ್ಲಿ ಒಂದು ಟಿಪ್ ಹೇಳ್ಕೊಡ್ತೀನಿ ನಿಮಗೆ. ಫೌಂಡೇಶನ್ನ ನಾವು ಯಾವತ್ತೂ ಅಪ್ಲೈ ಮಾಡ್ಕೊಂಡು ಕೈಯಲ್ಲಿ ರಬ್ ಮಾಡ್ಕೋಬಾರ್ದು. ಈ ಥರ ವಾಟರ್ ಇರುತ್ತಲ್ಲ, ನೀಟಾಗಿ ಹಿಂಗಿರುತ್ತೆ ಮೇಕಪ್ ಬ್ಲೆಂಡರು. ನೀವು ಬ್ರಷ್ ಆದರೂ ಯೂಸ್ ಮಾಡ್ಕೋಬೋದು. ನಾನು ಬ್ಲೆಂಡರ್ ಯೂಸ್ ಮಾಡ್ತಿದ್ದೀನಿ. ನೀಟಾಗಿ ಈ ಥರ ನೀರಲ್ಲಿ ಡಿಪ್ ಮಾಡ್ಕೋಬೇಕು. ಆಮೇಲೆ ನೀಟಾಗಿ ಹಿಂಗೆ ಈ ಥರ ಪ್ರೆಸ್ ಮಾಡಿಕೊಂಡು ವಾಟರೆಲ್ಲ ತೆಗಿಬೇಕಾಗತ್ತೆ. ಈಗ ಫೌಂಡೇಶನ್ ಯೂಸ್ ಮಾಡೋಣ. ಈಗ ಅಪ್ಲೈ ಮಾಡೋಣ ಬನ್ನಿ. ಇದನ್ನು ಸೆಲೆಕ್ಟ್ ಮಾಡುವಾಗ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಶೇಡ್ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಆಯಿತು ಅಂದರೆ ಮೇಕಪ್ ಫುಲ್ಲು ಚೇಂಜ್ ಆಗಿಬಿಡುತ್ತೆ. ತುಂಬ ಬ್ರೈಟ್ ಆಗೋದು, ಇಲ್ಲಾಂದರೆ ನಾವಿರೋ ಕಲರ್ಗಿಂತ ಬ್ಲ್ಯಾಕ್ ಆಗೋದು, ಆ ಥರ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಗೂ ಅಪ್ಲೈ ಮಾಡ್ಕೊಳ್ಳಿ. ಈಗ ಅಪ್ಲೈ ಮಾಡೋದು ತೋರಿಸ್ತೀನಿ. ಹಿಂಗಿರುತ್ತಲ್ಲ, ನೀಟಾಗಿ ಈ ಥರ ಡ್ಯಾಪ್ ಮೋಷನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಬ್ಲೆಂಡ್ ಮಾಡೋದೇ ಮೇಯ್ನು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ನೀವು ಬ್ಲೆಂಡಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಮೇಕಪ್ ನೀಟಾಗಿ ಬರಲ್ಲ. ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಫೌಂಡೇಶನ್ ಇರುತ್ತಲ್ಲ ಅದು ಅಬ್ಸರ್ವ್ ಆಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಅಪ್ಲೈ ಆಗುತ್ತೆ. ಮತ್ತು ಕಣ್ಣತ್ರ ಈ ಸೈಡ್ ಇರುತ್ತಲ್ಲ, ಇದರಲ್ಲಿ ನೀಟಾಗಿ ಈ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ ನಿಮಗೆ. ಫೌಂಡೇಶನ್ ಹಚ್ಚೋಕ್ಕಿಂತ ಮುಂಚೆ ಮತ್ತು ಹಚ್ಚಿದ ಮೇಲೆ ಗೊತ್ತಾಗ್ತಿದೆಲ್ಲ ಡಿಫ್ರೆನ್ಸು.
ಫ್ರೆಂಡ್ಸ್, 4th ಸ್ಟೆಪ್ ಬಂದು ಕಾಂಪ್ಯಾಕ್ಟ್. ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಅವರ ಬೇಸಿಕ್ ಕಾಂಪ್ಯಾಕ್ಟ್. ಇದು ನನ್ನ ಶೇಡ್ ಬಂದು ಮಾರ್ಬಲ್. ಇದರಲ್ಲೂ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ನಿಮ್ಮ ಸ್ಕಿನ್ ಟೋನ್ಗೆ ಸೂಟ್ ಆಗುವಂಥ ಶೇಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಂಪ್ಯಾಕ್ಟೂ ಅಷ್ಟೇ, ನಾವು ರಬ್ ಮಾಡೋಕ್ಕೆ ಹೋಗಬಾರ್ದು. ನೀಟಾಗಿ ಈ ಥರ ಡ್ಯಾಪ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಫೌಂಡೇಶನ್ನ ಸೆಟ್ ಮಾಡೋದಕ್ಕೆ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಕೋಬೇಕು, ಜಾಸ್ತಿ ಯೂಸ್ ಮಾಡಬಾರ್ದು. ಈ ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ 5th ಸ್ಟೆಪ್ಪಲ್ಲಿ ನಾವು ಐ ಮೇಕಪ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ಥರ ಐ ಶ್ಯಾಡೋಸ್ನ ಯೂಸ್ ಮಾಡ್ತಿಲ್ಲ, ಬರೀ ಕಾಜಲ್, ಮಸ್ಕರ ಮತ್ತು ಐಲೈನರ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ಬಂದು ಎಲ್ಲ ಲ್ಯಾಕ್ಮಿ ಪ್ರಾಡಕ್ಟ್ಸು. ಇದು ಲ್ಯಾಕ್ಮಿದು ಐಲೈನರ್ ಮತ್ತು ಕಾಜಲ್ ಮತ್ತು ಮಸ್ಕರ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಮಸ್ಕರ ಹಚ್ಕೊತಿದ್ದೀನಿ ನಾನು. ನಿಮಗಿದು ಬ್ರ್ಯಾಡ್ ಆಗಬೇಕಾದ್ರೆ ಬ್ರ್ಯಾಡ್ ಆಗೂ ಯೂಸ್ ಮಾಡ್ಕೋಬೋದು. ನಂಗೆ ಸಣ್ಣಕ್ಕೆ ಇಷ್ಟ, ಸೊ ನಾನು ಸಣ್ಣಕ್ಕೆ. ನೀವು ಐ ಮೇಕಪ್ ಏನು ಮಾಡಿಲ್ಲ ಅಂದ್ರೂ ಜಸ್ಟ್ ಕಾಜಲ್, ಐಲೈನರ್ ಮತ್ತು ಮಸ್ಕರ ಯೂಸ್ ಮಾಡಿದ್ರೇ ನಿಮ್ಮ ಫೇಸು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಬರೀ ಇವಾಗ ಐಲೈನರ್ ಮಾತ್ರ ಯೂಸ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ಕಾಜಲ್, ನೋಡಿ ಕಾಜಲ್ ಅಪ್ಲೈ ಮಾಡಿದಾಯಿತು. ಈಗ ಮಸ್ಕರ. ನೀವು ಮಸ್ಕರ ಇನ್ನೂ ಸ್ವಲ್ಪ ನಿಮಗೆ ಐಲ್ಯಾಶಸ್ ಚೆನ್ನಾಗಿ ಕಾಣಬೇಕು ಅಂದರೆ ನೀವು ಐಲ್ಯಾಶಸ್ ಸಿಗುತ್ತಲ್ಲ, ಅದನ್ನು ನೀವು ಯೂಸ್ ಮಾಡ್ಬೋದು. ನನಗೆ ನಾರ್ಮಲಾಗಿ ಇರುವಂತಹ ಐಲ್ಯಾಶಸ್ಗೆ ಈ ಥರ ಅಪ್ಲೈ ಮಾಡಿಕೊಂಡು ಈ ಥರ ಮೇಲೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ, ನಾವು ಐ ಮೇಕಪ್ ಮಾಡೋಕ್ಕೆ ಮುಂಚೆ ಮತ್ತು ಮಾಡಿದ್ದಾದಮೇಲೆ. ನೆಕ್ಸ್ಟ್ ಸ್ಟೆಪ್ ಬಂದು ಲಿಪ್ಸ್ಟಿಕ್. ನಾನು ಫಸ್ಟು ಲಿಪ್ಸ್ಟಿಕ್ ಹಚ್ಚೋಕ್ಕೆ ಮುಂಚೆ ಲಿಪ್ ಲೈನರ್ನ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡ್ತಿರೋದು ಬಂದು ಕಲರ್ ಬಾರ್ ಅವ್ರದ್ದು. ಇದು ಪಿಂಕ್ ಶೇಡ್ ಇದೆ. ಇದು ಎಲ್ಲದಕ್ಕೂ ಆಲ್ಮೋಸ್ಟ್ ಎಲ್ಲ ಲಿಪ್ಸ್ಟಿಕ್ಗೂ ಮ್ಯಾಚ್ ಆಗುತ್ತೆ. ಫಸ್ಟು ನಮ್ಮ ಲಿಪ್ಗೆ ಈ ಥರ ಮಾಡಿಕೊಂಡು ಆಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ತಿರೋದು ಬಂದು ಕಲರ್ ಬಾರ್ ಅವ್ರದ್ದು. ಇದು ಶೇಡ್ ಬಂದು CM7 ಅಂತ ಪಿಂಕ್ ಕಲರ್ ಬರುತ್ತೆ. ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳಿ. ನನ್ನ ಫೇವ್ರೆಟ್ ಕಲರ್ ಇದು, ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ನೋಡಿ, ನಿಮಗೆ ಬೇರೆ ಥರ ಬೇಕಿದ್ರೂ ಶೇಡ್ಸ್ ಯೂಸ್ ಮಾಡ್ಕೋಬೋದು. ಈಗ ಫೈನಲಿ ಸ್ಟಿಕ್ಕರು ನಿಮ್ಮ ಸ್ಯಾರಿಗೆ ಮ್ಯಾಚಿಂಗ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಸಿಂಪಲಾಗಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಕಾಣುತ್ತೆ. ಫುಲ್ ಮೇಕಪ್ ಕಂಪ್ಲೀಟ್ ಆದಮೇಲೆ ನೋಡೋಣ ಓವರಾಲ್ ಲುಕ್ ಯಾವ ಥರ ಕಾಣುತ್ತೆ ಅಂತ. ಫ್ರೆಂಡ್ಸ್, ನೋಡಿದ್ರಲ್ವಾ ಬಿಫೋರ್ ಮತ್ತು ಆಫ್ಟರ್ ಮೇಕಪ್ ಲುಕ್ ಯಾವ ಥರ ಕಾಣುತ್ತೆ ಅಂತ. ನಿಮಗೂ ಈ ಫೆಸ್ಟಿವಲ್ ಮೇಕಪ್ ಲುಕ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ತೋರಿಸಿರೋಂತಹ ಪ್ರಾಡಕ್ಟ್ಸಲ್ಲಿ ನೀವು ಯಾವುದಾದ್ರೂ ತೊಗೋಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿಕೊಂಡು ಬೈ ಮಾಡಿ. ನಾನು ತೋರಿಸಿರುವಂತಹ ಸಿಂಪಲ್ ಮೇಕಪ್ನ ಟ್ರೈ ಮಾಡಿ ನೀವು ಚೆನ್ನಾಗಿ ಕಾಣಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.